ನಮಸ್ಕಾರ ಪ್ರಿಯ ವೀಕ್ಷಕರೇ, ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ತೂಗುದೀಪ್ ಅವರ ಅಭಿಮಾನಿಗಳಿಗೆ ಈಗ ಸಿಹಿ ಸುದ್ದಿ ಉಂಟಾಗಿದೆ. ಅದು ಏನೆಂದು ನಾವು ಕೂಡ ಈಗ ತಿಳಿದುಕೊಳ್ಳೋಣ. ನಾನಾ ಕಾರಣಗಳಿಂದಾಗಿ ಅರ್ಧಕ್ಕೆ ನಿಂತು ಹೋಗಿದ್ದ ಸಿನಿಮಾಗಳ ಶೂಟಿಂಗ್ ಮತ್ತೆ ಶುರುವಾಗಲಿದ್ದು, ಹೊಸ ಸಿನಿಮಾಗಳಲ್ಲಿ ದಾಸ ಕಾಣಿಸಿಕೊಳ್ಳಲಿದ್ದಾರೆ. ಅಲ್ಲದೆ ಅಭಿಮಾನಿಗಳ ಬಹುನಿರೀಕ್ಷಿತ ದಚ್ಚು ಸಿನಿಮಾದ ಅಂದರೆ ಡೆವಿಲ್ ಸಿನಿಮಾ ಶೂಟಿಂಗ್ ಮತ್ತೆ ಆರಂಭವಾಗಿದ್ದು, ಈ ಬಗ್ಗೆ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಅವರು, ಡೆವಿಲ್ ಸಿನಿಮಾ ಶೂಟಿಂಗ್ ಮತ್ತೆ ಶುರುವಾಗುತ್ತೆ, ಈ ಬಗ್ಗೆ ಅನುಮಾನವೇ ಇಲ್ಲ. ಇದಕ್ಕೆ ದರ್ಶನ್ ಅವರ ಬಾಡಿ ಸಪೋರ್ಟ್ ಮಾಡಬೇಕು. ಯಾವಾಗ ಅವರು ಸಂಪೂರ್ಣವಾಗಿ ಗುಣಮುಖರಾಗುತ್ತಾರೋ ಆಗ ಸಿನಿಮಾ ಶೂಟಿಂಗ್ ಮತ್ತೆ ಶುರುವಾಗಲಿದೆ ಎಂದು ಹೇಳಿದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ ಎಷ್ಟು ಪೂರ್ಣಗೊಂಡಿದೆ, ಇನ್ನು ಎಷ್ಟು ಬಾಕಿ ಇದೆ ಎನ್ನುವ ಪ್ರಶ್ನೆಗೆ ನನಗೆ ಮಾಹಿತಿ ಇಲ್ಲ. ಸಿನಿಮಾ ಡೈರೆಕ್ಟರ್ ಪ್ರಕಾಶ್ ಅವರು ಇದಕ್ಕೆ ಉತ್ತರ ಕೊಡಲು ಸರಿಯಾದ ವ್ಯಕ್ತಿ. ಪ್ರಕಾಶ್ ಅವರ ಜೊತೆ ನಾನು ಮಾತನಾಡಿದ್ದೇನೆ, ಆದರೆ ಸಿನಿಮಾ ಬಗ್ಗೆ ನಾನು ಯಾವತ್ತೂ ಕೂಡ ಮಾತನಾಡಿಲ್ಲ. ಆದರೆ ಸದ್ಯದಲ್ಲಿ ಸಿನಿಮಾದ ಶೂಟಿಂಗ್ ಆರಂಭವಾಗುತ್ತೆ, ಅದಕ್ಕೆ ದರ್ಶನ್ ಅಣ್ಣ ಸಂಪೂರ್ಣವಾಗಿ ಗುಣಮುಖರಾಗಬೇಕು ಎಂದಿದ್ದಾರೆ ದಿನಕರ್ ತೂಗುದೀಪ್ ಅವರು. ಹೀಗಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪವಾಗಿರುವ ದರ್ಶನ್ ಅವರು ಮತ್ತೆ ತಮ್ಮ ಸಿನಿ ಜರ್ನಿಯನ್ನು ಶುರು ಮಾಡಲಿದ್ದಾರೆ ಎನ್ನುವ ಮಾತು ಕೇಳಿ ಅವರ ಅಭಿಮಾನಿಗಳು ದುಃಖ ಪಟ್ಟಿದ್ದಾರೆ. ದರ್ಶನ್ ಅವರಿಗೆ 2024 ತುಂಬಾ ಕರಾಳದ ವರ್ಷ ಅಂತಲೇ ಹೇಳಬಹುದು. ಇದರಿಂದ ಹೊರಬಂದು ದರ್ಶನ್ ಅವರು ಮತ್ತೆ ಸಿನಿಮಾ ರಂಗದಲ್ಲಿ ನಟಿಸುವ ಮೂಲಕ ತಮ್ಮ ಅಭಿಮಾನಿಗಳನ್ನ ರಂಜಿಸಲಿದ್ದಾರೆ. ಇನ್ನು ದರ್ಶನ್ ಜೈಲಿನಲ್ಲಿ ಇರುವಾಗ ದಿನಕರ್ ತೂಗುದೀಪ್ ಅವರಿಗೆ ಅನಿಸಿದ್ದು ಹೇಗೆ, ಹೀಗೆ ರಿಯಾಕ್ಟ್ ಮಾಡಿದ್ದನ್ನ ತಿಳಿದುಕೊಳ್ಳೋಣ. ದರ್ಶನ್ ಜೈಲಿಗೆ ಹೋದಾಗ ಪತ್ನಿ ವಿಜಯಲಕ್ಷ್ಮಿ ಹಾಗೂ ದಿನಕರ್ ತೂಗುದೀಪ್ ಹೆಚ್ಚು ಶ್ರಮವನ್ನು ಪಟ್ಟಿದ್ದರು. ಪ್ರತಿಯೊಂದು ವಿಷಯದಲ್ಲೂ ವಿಜಯಲಕ್ಷ್ಮಿಗೆ ಅವರಿಗೆ ಸಹಾಯವನ್ನು ಮಾಡಿದ್ದು ದಿನಕರ್. ಈ ಬಗ್ಗೆ ಮಾತನಾಡಿದ ದಿನಕರ್, ಅಣ್ಣ ಜೈಲಿನಲ್ಲಿ ಇರುವಾಗ ಅಮ್ಮ ಕಣ್ಣೀರು ಹಾಕಿದರು, ಆದರೆ ನಾನು ಭಾವುಕನಾಗಲಿಲ್ಲ. ನಾನು ಕೂಡ ಭಾವುಕನಾಗಿದ್ದರೆ ಅಣ್ಣ ಧೈರ್ಯ ಕಳೆದುಕೊಳ್ಳುತ್ತಿದ್ದರು. ಅಣ್ಣನ ಸ್ಥಾನದಲ್ಲಿ ನಾನಿದ್ದು ಅಣ್ಣನು ಕೂಡ ಅದನ್ನೇ ಮಾಡ್ತಾ ಇದ್ದರು. ನಾನು ಕೂಡ ಅದನ್ನೇ ಮಾಡಿದ್ದೇನೆ. ಅವರ ಹೊರೆ ಬಂದಿದ್ದಾರೆ. ದೇವರ ಆಶೀರ್ವಾದದಿಂದ ಗುಣಮುಖರಾದರೆ ಸಾಕು ಎಂದಿದ್ದಾರೆ ಅವರು. ಜೊತೆಗೆ ಇದೇ ವೇಳೆ ದಿನಕರ್ ಆರೋಗ್ಯದ ಹಾಗೆ ದಿನಕರ್ಗೆ ದರ್ಶನ್ ಆರೋಗ್ಯದ ಬಗ್ಗೆ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ವೈದ್ಯರಾದ ಅಜಯ್ ಹೆಗ್ಡೆ ಅವರ ಸಲಹೆಯಂತೆ ನಾವು ಅಣ್ಣನಿಗೆ ಚಿಕಿತ್ಸೆ ಕೊಡಿಸಿದ್ದೇವೆ. ಅವರ ಸೂಚನೆಯ ಮೇರೆಗೆ ನಾವು ಮೈಸೂರಿನಲ್ಲಿ ತೋರಿಸಿದ್ದೇವೆ. ಈಗ ಅಜಯ್ ಹೆಗ್ಡೆ ಅವರ ಮುಂದಿನ ಚಿಕಿತ್ಸೆಯ ಬಗ್ಗೆ ನಮಗೆ ತಿಳಿಸುತ್ತಾರೆ. ಪ್ರಸ್ತುತ ಫಿಸಿಯೋಥೆರಪಿಯನ್ನ ಕೊಡಿಸಲಾಗುತ್ತಿದೆ ಎಂದು ದಿನಕರ್ ಅವರು ಹೇಳಿದ್ದಾರೆ. ದರ್ಶನ್ ಅವರಿಗೆ ಹೊಸ ವರ್ಷಕ್ಕೆ ಹೊಸ ಟೆನ್ಷನ್ ಕಾಡುತ್ತಿದೆ. ಬೇಲ್ ವಿಷಯದಲ್ಲಿ ಬಿಗ್ ಚಾಲೆಂಜ್ ಶುರುವಾಗಿದ್ದು, ಬೇಲ್ ಪ್ರಶಸ್ತಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲು ಪೊಲೀಸ್ ಇಲಾಖೆ ಸಿದ್ಧವಾಗಿದೆ. ಇದರಿಂದಾಗಿ ಹೊಸ ವರ್ಷಕ್ಕೆ ದರ್ಶನ್ ಅವರಿಗೆ ಹೊಸ ಟೆನ್ಷನ್ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ನಿಮಗೇನಾದರೂ ನೀವು ದರ್ಶನ್ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.